ಹಲೋ ಗೈಸ್, ಇವತ್ತಿನ ಈ ವಿಡಿಯೋದಲ್ಲಿ ಗ್ರಾಸ್ ಕಟಿಂಗ್ ಮಿಷನಿಗೆ ರೋಪನ್ನು ತೆಗೆದು ಹೇಗೆ ಬ್ಲೇಡ್ ಹಾಕೋದೆಂದು ತಿಳಿಸಿಕೊಡುತ್ತೇನೆ. ತುಂಬ ಸಿಂಪಲ್. ಫಸ್ಟಿಗೆ ಗ್ರಾಸ್ ಕಟಿಂಗ್ ಮಿಷನನ್ನು ತಗೊಂಡು ಅದರೊಟ್ಟಿಗೆ ಪ್ರಾಡಕ್ಟ್ ಎಲ್ಲ ಬರ್ತದೆ. ಆ ಪ್ರಾಡಕ್ಟ್ ಇಲ್ಲಿ ಚೀಲದಲ್ಲಿ ಉಂಟು. ಆ ಚೀಲವನ್ನು ತಗೋಬೇಕು. ನೆಕ್ಸ್ಟ್ ಅದರಲ್ಲಿ ಸುಮಾರು ಪ್ರಾಡಕ್ಟ್ ಇರ್ತದೆ. 1 2 3 4 5 ಐಟಮ್ಸ್ ಪ್ರಾಡಕ್ಟ್ ಇರ್ತದೆ. ಅದು ತಗೋಬೇಕು. ನೆಕ್ಸ್ಟ್ ಆ ಗ್ರಾಸ್ ಕಟಿಂಗ್ ಮಿಷನ್ ಇದು ಫ್ರಂಟಿಗೆ ಬರಬೇಕು. ಅಲ್ಲಿ ರೋಪ್ ತೆಗೆಯುವ ಮೇಲೆ ಒಂದು ಸರ್ಕಲ್ ಕಾಣ್ತದೆ. ಈಗ ಸರ್ಕಲ್ ಕಾಣೋದಿಲ್ಲ. ಈಗ ಸರ್ಕಲ್ ಈ ಕಡೆ ಬಂದರೂ ಕಾಣೋದಿಲ್ಲ. ಈಗ ಮಿಡ್ಲಲ್ಲಿ ಸರ್ಕಲ್ ಕಾಣ್ತದೆ. ಅಲ್ಲಿ ನಾವು ಆ ಸರ್ಕಲಿಗೆ ಇದನ್ನೊಂದು ಎಲ್ ಶೇಪ್ ರಾಡನ್ನು ತಗೊಂಡು ಅಲ್ಲಿ ಹಾಕಬೇಕು. ಅಂದರೆ ಅದು ಟೈಟ್ ಆಗುತ್ತೆ. ಆ ಕಡೆ ಈ ಕಡೆ ರೋಪ್ ತೆಗೆಯುವಾಗ ಅಲುಗಾಡೋದಿಲ್ಲ. ನೆಕ್ಸ್ಟ್ ಏನು ಮಾಡಬೇಕಂದ್ರೆ, ರೋಪನ್ನು 2 ಕೈ ಹಿಡ್ಕೊಂಡು ಅದನ್ನು ಲೂಸ್ ಮಾಡಬೇಕು. ಈಗ ಆ ಕಡೆ ಮಾಡ್ತಿದ್ದೇನೆ ನೋಡಿ. ಆ ಕಡೆ ಮಾಡಿದರೆ ಅದು ಟೈಟ್ ಆಗ್ತಾ ಹೋಗುತ್ತದೆ. ಈಗ ಟೈಟ್ ಆಯಿತು. ಆ ಕಡೆ ಮಾಡಿದರೆ. ಈಗ ಈ ಕಡೆ ಮಾಡ್ತೇನೆ ನೋಡಿ. ಈ ಕಡೆ ಮಾಡುವಾಗ ತುಂಬ ಲೂಸ್ ಆಗುತ್ತೆ. ಇದು ಸ್ವಲ್ಪ ಉಲ್ಟಾ, ಯಾವಾಗಲೂ ಲೂಸ್ ಆಯಿತು. ಈಗ ಕೆಳಗೆ ಬೀಳುತ್ತೆ. ಬಿತ್ತು. ನೆಕ್ಸ್ಟ್ ಏನು ಮಾಡಬೇಕು, ಅದೇ ಮಿಷನನ್ನು ಉಲ್ಟಾ ನಿಲ್ಲಿಸಬೇಕು. ಅಂದರೆ ನಾವು ಬ್ಲೇಡ್ ಹಾಕಬೇಕಲ್ಲ, ಮಿಷನನ್ನು ಉಲ್ಟಾ ನಿಲ್ಲಿಸಿ ಈಗ ಬ್ಲೇಡ್ ಹಾಕುವ ಪ್ರಾಡಕ್ಟನ್ನು ತಗೋಬೇಕು. ಮೊದಲನೇದಾಗಿ ಬ್ಲೇಡನ್ನು ತಗೋಬೇಕು. ಬ್ಲೇಡನ್ನು ತಗೊಂಡು ಅದನ್ನು ಅಲ್ಲಿಗೆ ಅಲ್ಲಿ ಮೋಟಾರ್ ಮುಂದೆ ರೋಪ್ ಬಿಚ್ಚಿ ತೆಗ್ದ್ವಲ್ಲ, ಅಲ್ಲಿ ಹಾಕಬೇಕು. ಈಗ ಅದನ್ನು ಅಲ್ಲಿ ಹಾಕಿ ನೆಕ್ಸ್ಟು ಅದಕ್ಕೆ ಇನ್ನೊಂದು ಪ್ರಾಡಕ್ಟ್ ಸಿಗ್ತದೆ. ಅಂದರೆ ಬ್ಲೇಡಿಗೆ 1 2 3 ಪ್ರಾಡಕ್ಟ್ ಉಂಟು. ಇದನ್ನು ತಗೊಳ್ಬೇಕು. ಇದನ್ನು ತಗೊಂಡು ಅದನ್ನು ಕರೆಕ್ಟ್ ಕುತ್ಕೊಳ್ಳೋಕೆ ಹಾಕಬೇಕು. ಅಂದರೆ ಅದು ಅಲುಗಾಡೋದಿಲ್ಲ. ಇದಾದರೆ ಈಗ ಕರೆಕ್ಟ್ ಕೂತ್ಕೊಳ್ತದೆ. ನೆಕ್ಸ್ಟು ಇನ್ನೊಂದು ಉಂಟು, ಅದನ್ನು ತಗೋಬೇಕು. ಇದನ್ನು ತಗೊಂಡು ಇದನ್ನು ಸಹ ಹಾಗೆಯೇ ಅದರ ಮೇಲೆ ಕರೆಕ್ಟಾಗಿ, ಅಂದರೆ ಇದು ಬ್ಲೇಡ್ ಅಲ್ಲ, ಕರೆಕ್ಟ್ ಕೂತ್ಕೊಳ್ಬೇಕು. ಹಾಗೆ ಇದನ್ನು ಸೆಟ್ ಮಾಡಬೇಕು. ನೆಕ್ಸ್ಟ್ ಇದಕ್ಕೆ ನಟ್ಟು ತಗೋಬೇಕು. ನಟ್ಟು ತಗೊಂಡು ಹಾಕಬೇಕು. ನೆಕ್ಸ್ಟ್ ಇದರಲ್ಲಿ ಸಹ ಹಾಗೆ ಉಲ್ಟನೇ ಹಾಕಲಿಕ್ಕೆ. ಆ ಕಡೆ ಮಾಡಿದರೆ ಟೈಟು, ಈಗ ನೋಡಿದರೆ ಲೂಸು. ಆದರೆ ಆ್ಯಕ್ಚುಲಿ ಇರೋದೇ ಬೇರೆ, ಇದು ಉಲ್ಟನೇ ಯಾವಾಗಲೂ. ನೆಕ್ಸ್ಟ್ ಇದನ್ನು ಆ ಎಲ್ ಶೇಪ್ ರಾಡ್ ತಗೊಂಡು ಆ ತೂತಿಗೆ ಒಟ್ಟಿಗೆ ಹಿಡ್ಕೊಂಡ್ರೆ ಅದು ಟೈಟ್ ಆಗುತ್ತೆ. ನೆಕ್ಸ್ಟ್ ನಾವು ಇದನ್ನು ಯೂಸ್ ಮಾಡಿಕೊಂಡು ಫುಲ್ಲು ಟೈಟ್ ಮಾಡಿದರೆ ಬ್ಲೇಡ್ ಕರೆಕ್ಟಾಗಿ ಕುತ್ಕೊಂಡು ಬಿಡ್ತದೆ. ಬ್ಲೇಡು ಯಾವತ್ತೂ ಅಲುಗಾಡೋದಿಲ್ಲ. ನೆಕ್ಸ್ಟ್ ಇದೇ ರೀತಿ ಯಾವುದರ ಬಗ್ಗೆ ವಿಡಿಯೋ ಬೇಕು ಕಮೆಂಟ್ ಮಾಡಿ.